ಆನ್ಲೈನ್ ಶಾಪಿಂಗ್ ಮಾಡೋರಿಗೆ ಅಲರ್ಟ್. ಒಂದೇ ಕ್ಲಿಕ್ಗೆ ದುಡ್ಡೆಲ್ಲ ಹೊಗೆ. ಬಂದಿದೆ ಶಾಪಿಂಗ್ ಸ್ಕ್ಯಾಮ್. ಶಾಪಿಂಗ್ ವೆಬ್ಸೈಟೇ ಫೇಕ್. ನಮಸ್ಕಾರ ಸ್ನೇಹಿತರೆ, ನೀವು ಕೂಡ ಆನ್ಲೈನ್ ಶಾಪಿಂಗ್ ಮಾಡ್ತಾ ಇದ್ದೀರಾ? ಮೊಬೈಲ್ ಓಪನ್ ಮಾಡಿದ ತಕ್ಷಣ ಕೈ ಬೆರಳು ಸೀದಾ ಅಮೆಜಾನ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಮೀಶೋ ಈ ರೀತಿ ಆ್ಯಪ್ಗಳ ಕಡೆ ಹೋಗ್ತಾ ಇದೆಯಾ? ಕಾರ್ಟಿಗೆ ಹಾಕು, UPI ಹೊಡಿ, ಅಕೌಂಟ್ ಖಾಲಿ ಮಾಡು, ಸರಕು ತಂದು ಮನೆಗೆ ರಾಶಿ ಹಾಕು ಆಗ್ತಾ ಇದೆಯಾ? ಓಕೆ ಫೈನ್, ಜೆನ್ಯೂನ್ ಪ್ರಾಡಕ್ಟ್ಸ್ನ ಜೆನ್ಯೂನ್ ಸೈಟಲ್ಲಿ ತಗೊಳ್ಳಿ ನಿಮಗೆ ಅವಶ್ಯಕತೆ ಇರೋದನ್ನು. ಆದರೆ ಮುಂಚೆ ಈ ವಿಡಿಯೋ ಒಂದ್ಸಲ ನೋಡಿ. ಫೇಕ್ ವೆಬ್ಸೈಟ್ಗಳು ಬಂದಿದ್ದಾವೆ. ನೋಡೋಕೆ ನೀವು ಯೂಸ್ ಮಾಡೋ ಝಾನ್, ಕಾರ್ಟ್ ಹಾಗೆ ಕಾಣಬಹುದು, ಆದರೆ ಅಲ್ಲ. ಆ ಥರ ಅದೇ ಥರ ಬಟ್ ಅಲ್ಲ. ಕಣ್ಣಿಗೆ ಮಣ್ಣೆ ಎರಚೋ ಫೇಕ್ ಸೈಟ್ಗಳು ಬಂದಿದ್ದಾರೆ. ಫೇಕ್ ವೆಬ್ಸೈಟ್ಗಳಲ್ಲಿ ಆಫರ್ ಕೊಟ್ಟು ಜೇಬಿಗೆ ಕತ್ತರಿ ಹಾಕೋಕೆ ಬರ್ತಾ ಇದ್ದಾರೆ. ತುಂಬ ಎಕ್ಸ್ಪೀರಿಯನ್ಸ್ ಇರೋರಿಗೆ ನೋಡಿಕೊಳ್ಳೆ ಗೊತ್ತಾಗುತ್ತೆ. ನಾನು ಡೈಲಿ ಇಲ್ಲೇ ಇರ್ತೀನಿ ಇದೇ ಆ್ಯಪಲ್ಲಿ, ನನಗೆ ಗೊತ್ತಾಗಲ್ವಾ ವಗರಾಯ ಅಂತೇಳಿ ತಳ್ತಾರೆ ಪಕ್ಕಕ್ಕೆ. ಆದರೆ ಫೆಸ್ಟಿವಲ್ ಇದೆಯಲ್ಲ, ಎಲ್ಲರೂ ತೊಗೊಳ್ತಿದ್ದಾರಲ್ಲ, ನಾನು ತೊಗೊಳ್ಳೋಣ ಅಂತ ಯಾರಾದರೂ ಅಪರೂಪಕ್ಕೆ ಈ ರೀತಿ ಹೋಗೋರು ಮೋಸ ಹೋಗ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಮೋಸ ಹೋಗ್ತಾ ಇದ್ದಾರೆ. ಹಾಗಾಗಿ ತುರ್ತಾಗಿ ಮಾಹಿತಿಯನ್ನು ನೀವು ಕೂಡ ತಿಳ್ಕೊಳ್ಳಿ, ಬೇರೆಯವ್ರಿಗೂ ದಯವಿಟ್ಟು ಶೇರ್ ಮಾಡಿ. ಗೂಗಲ್ನಲ್ಲಿ ಸಾವಿರಾರು ಫೇಕ್ ವೆಬ್ಸೈಟ್ಸ್, ಕಲರ್ಫುಲ್ ಆಫರ್, ದುಡ್ಡಿಗೆ ಕನ್ನ. ಸ್ನೇಹಿತರೆ, ಮ್ಯಾಕಫಿ ಲ್ಯಾಬ್ಸ್ ಈ ಆ್ಯಂಟಿವೈರಸ್ ಸಾಫ್ಟ್ವೇರ್ ಎಲ್ಲ ಮಾಡ್ತಾರಲ್ಲ, ಸೈಬರ್ ಸೆಕ್ಯೂರಿಟಿ ಸಂಬಂಧಪಟ್ಟಂತೆ ಕೆಲಸ ಮಾಡ್ತಿರೋ ಕಂಪನಿ ಇದು. ಒಂದು ರಿಪೋರ್ಟ್ ಪಬ್ಲಿಷ್ ಮಾಡಿದ್ದಾರೆ. ಅದರಲ್ಲಿ ಕನಿಷ್ಠ 36,000 ಫೇಕ್ ಅಮೆಜಾನ್ ವೆಬ್ಸೈಟ್ಗಳು ಕಂಡು ಬಂದಿದ್ದಾವೆ. ಅಮೆಜಾನ್ದೇ ಥರನೇ ಬಟ್ ಅಮೆಜಾನ್ ಅಲ್ಲ, 30,000 ಫೇಕ್ ವೆಬ್ಸೈಟ್ಸ್. ಅಲ್ಲದೆ 75,000ಕ್ಕೂ ಅಧಿಕ ಇಂಪರ್ಸನೇಷನ್ ಮೆಸೇಜ್ಗಳನ್ನು ಗುರುತಿಸಲಾಗಿದೆ. ಇಂಪರ್ಸನೇಷನ್ ಮೆಸೇಜಸ್ ಅಂದರೆ ಒರಿಜಿನಲ್ನಂತೆ ಕಾಣೋ ಆದರೆ ಫೇಕ್ ಆಗಿರೋ ವಿಚಾರ. ಉದಾಹರಣೆಗೆ, ನೀವು ಯಾವುದೋ ಒಂದು ವೆಬ್ಸೈಟ್ನಲ್ಲಿ ಒಂದು ಆರ್ಡರ್ ಮಾಡಿರ್ತೀರ ಅಂದ್ಕೊಳ್ಳಿ, ಆದರೆ ಅದನ್ನು ಟ್ರ್ಯಾಕ್ ಮಾಡಿ ಆರ್ಡರ್ನಲ್ಲಿ ಪ್ರಾಬ್ಲಮ್ ಇದೆ ಅಂತ ಕಳ್ಳರು ನಿಮ್ಗೊಂದು ಲಿಂಕ್ ಕಳಿಸ್ತಾರೆ. ನಿಮ್ಮ ಪೇಮೆಂಟ್ ಆಗಿಲ್ಲ, ಆರ್ಡರ್ ಹೋಲ್ಡ್ ಆಗಿದೆ ಅಂತ ಹೇಳಿ ಕಳಿಸ್ತಾರೆ ನಿಮಗೆ. ಈ ಆರ್ಡರ್ ಮುಂದುವರಿಬೇಕು ಅಂದರೆ ನೀವು ಡೀಟೇಲನ್ನು ಫಿಲ್ಅಪ್ ಮಾಡಿ ಅಂತ ಕೇಳ್ತಾರೆ. ನೋಡೋದಕ್ಕೆ ಸೇಮ್ ಒರಿಜಿನಲ್ ನೀವು ಆರ್ಡರ್ ಮಾಡಿರೋ ಕಂಪನಿಯ ವೆಬ್ಸೈಟ್ ಥರನೇ ಕಾಣಿಸ್ತಿರುತ್ತೆ. UI UX ಎಲ್ಲ ಹಾಗೆ ಡಿಸೈನ್ ಮಾಡಿರ್ತಾರೆ, ಆದರೆ ಅವು ಫೇಕ್ ಆಗಿರ್ತವೆ. ಮೇಲ್ನೋಟಕ್ಕೆ ಪತ್ತೆ ಹಚ್ಚೋದು ತುಂಬ ಕಷ್ಟ. ಹಾಗಂತ ಪತ್ತೆ ಹಚ್ಚೋಕೆ ಆಗೋದೇ ಇಲ್ಲ ಅಂತಲ್ಲ, ಹೇಗೆ ಅಂತ ಒಂದೇ ಹೇಳ್ತೇವೆ. ಆದರೆ ಇದನ್ನು ಗುರುತಿಸೋಕೆ ಫೇಲ್ ಆದ್ರಿ ಅಂದರೆ ಸೀದಾ ನಿಮ್ಮ ಅಕೌಂಟಿಗೆ ನುಗ್ಗಿಬಿಡ್ತಾರೆ. ನಿಮ್ಮ ಕಾರ್ಡ್, UPI ಇನ್ಫಾರ್ಮೇಷನ್ ಎಲ್ಲ ಕದ್ದು ಒಂದೇ ಕ್ಲಿಕ್ಕಿಗೆ ಪೂರ್ತಿ ಬೋಳಿಸ್ಕೊಂಡು ಹೋಗಿಬಿಡ್ತಾರೆ. ಫೇಕ್ ಆಫರ್ ಜಾಲ. ಭಾರತದಲ್ಲಿ ಹೆಚ್ಚು ಜನ ಬಳಸೋ ಸರ್ಚ್ ಇಂಜಿನ್ ಯಾವುದು? ಗೂಗಲ್. ಜನ ಏನು ಬೇಕಾದರೂ ಗೂಗಲ್ ಕಡೆಗೆ ಹೋಗ್ತಾರೆ. ಕೆಲವರಂತೂ ಹಬ್ಬದ ಸೀಸನಲ್ಲಿ ಮಾತ್ರ ಶಾಪಿಂಗ್ ಆ್ಯಪ್ ಡೌನ್ಲೋಡ್ ಮಾಡೋಕ್ಕೂ ಗೂಗಲಿಗೆ ಬರ್ತಿದ್ದಾರೆ. ಆದರೆ ಗಮನಿಸಿ, ಇಲ್ಲಿ ಚೂರು ಹೆಚ್ಚು ಕಮ್ಮಿ ಆದರೂ ನಿಮ್ಮ ಹಣ, ಪರ್ಸ್ನಲ್ ಮಾಹಿತಿ ಎಲ್ಲ ಕಳುವಾಗುತ್ತೆ. ಯಾಕಂದರೆ ವೆರಿಫೈ ಆಗದೇ ಇರೋ ಫೇಕ್ ಆ್ಯಪ್ಗಳು, ವೆಬ್ಸೈಟ್ಗಳು ಗೂಗಲ್ಗೆ ಗೊತ್ತಿಲ್ಲದೇ ಸೇರಿಕೊಳ್ತವೆ. ಅವು ನಂಬೋಕೆ ಆಗದೇ ಇರೋ ರೀತಿ ಆಫರ್ ಕೂಡ ಕೊಟ್ಟು ನಿಮಗೆ ಮೋಸ ಮಾಡ್ತಾ ಇದ್ದಾವೆ. ಬಹುಶಃ ನೀವು ನೋಡಿರ್ಬೋದು, ಆನ್ಲೈನಲ್ಲಿ ಸರ್ಚ್ ಮಾಡಿದಾಗ ಯಾವುದೋ ಒಂದು ವಸ್ತುವನ್ನು ತುಂಬ ಕಮ್ಮಿ ಪ್ರೈಸ್ದು ಅದೇ ಇರುತ್ತೆ, ಪಕ್ಕದಲ್ಲಿ ಸುಮಾರು ಉದ್ದಕ್ಕೆ ಪಟ್ಟಿ ಹಾಕಿರ್ತಾರೆ. ಇಷ್ಟೊಂದು ಬೇರೆ ಬೇರೆ ವೆಬ್ಸೈಟಲ್ಲಿ ಇಷ್ಟಿಷ್ಟು ಕಮ್ಮಿಗಿದೆಯಲ್ಲ ಅಂತ ಅನಿಸುತ್ತೆ. ಟ್ರಸ್ಟೆಡ್ ಕಂಪನಿಗಳಲ್ಲಿ 3,000-4,000 ಇರೋ ಪ್ರಾಡಕ್ಟ್ ಇಲ್ಲಿ ಜಸ್ಟ್ 300-400 ರೂಪಾಯಿಗೆಲ್ಲ ತೋರಿಸ್ತಿರ್ತಾರೆ. 90% ಪ್ರೈಸ್ ಡ್ರಾಪ್ ಅಂತ. ತುಂಬ ಜನ ಅಯ್ಯೋ ಇದು ಕ್ವಾಲಿಟಿ ಇರಲ್ಲ ಅಂತ ಅಂದ್ಕೊಂಡು ಮುಂದಕ್ಕೆ ಹೋಗಿರ್ಬೋದು, ಬೈ ಮಾಡದೇ ಇರ್ಬೋದು. ಆದರೆ ಸ್ನೇಹಿತರೆ, ದೊಡ್ಡ ಪ್ರಮಾಣದ ಜನ ಮೋಸ ಹೋಗ್ತಿದ್ದಾರೆ ಈ ಫೇಕ್ ಆಫರ್ಗಳನ್ನು ನಂಬಿಕೊಂಡು. ನೀವು ಆರ್ಡರ್ ಮಾಡೋದೆಲ್ಲ ಮಾಡಿ ನೆಕ್ಸ್ಟ್ ಆರ್ಡರ್ ಟ್ರ್ಯಾಕ್ ಮಾಡೋಣ ಅಂತ ಹೋದರೆ ಆ ವೆಬ್ಸೈಟೇ ಇರೋದಿಲ್ಲ, ನಾಪತ್ತೆ ಆಗಿರುತ್ತೆ. ಹಾಗಾಗಿ ಅಥೆಂಟಿಕ್ ಆಗಿ ನಿಮ್ಮ ಪ್ಲೇ ಸ್ಟೋರ್ನಿಂದ, ಆ್ಯಂಡ್ರಾಯ್ಡ್ನಲ್ಲಿ, ಐಫೋನಲ್ಲಿ ಆ್ಯಪ್ ಸ್ಟೋರ್ನಿಂದ, ಅಲ್ಲಿಂದ ನೀವು ಈ ಅಧಿಕೃತ ಆ್ಯಪ್ಗಳನ್ನು ಡೌನ್ಲೋಡ್ ಮಾಡಿ. ಅಮೆಜಾನ್ ಆಗಿರ್ಬೋದು, ಫ್ಲಿಪ್ಕಾರ್ಟ್ ಆಗಿರ್ಬೋದು, ಮಿಂತ್ರಾ ಆಗಿರ್ಬೋದು, ಮೀಶೋ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಆ್ಯಪ್ಗಳನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲೇ ಆರ್ಡರ್ ಮಾಡಿ, ಅಲ್ಲೇ ಟ್ರ್ಯಾಕ್ ಮಾಡಿ. ಯಾವುದೇ ಲಿಂಕನ್ನು ಕ್ಲಿಕ್ ಮಾಡೋಕೆ ಹೋಗಬೇಡಿ. ಲಿಂಕ್ ಬಂದರೆ ನಿಮಗೆ ಕನ್ಫ್ಯೂಷನ್ ಇದೆಯಾ ಒರಿಜಿನಲ್ ಫ್ಲಿಪ್ಕಾರ್ಟ್ದ, ಅಮೆಜಾನ್ದ ಅಥವಾ ಫೇಕ್ ಅಂಥೇಳಿ, ಅಲ್ಲಿ ಕ್ಲಿಕ್ ಮಾಡಬೇಡಿ. ಆ್ಯಪ್ಗೆ ಹೋಗಿ ಆರ್ಡರ್ ಸೆಕ್ಷನ್ಗೆ ಹೋಗಿ ಅಲ್ಲಿ ಟ್ರ್ಯಾಕ್ ಮಾಡಿ. ರಿಪೀಟ್ ಹೇಳ್ತಿದ್ದೀವಿ, ಇಲ್ಲೆಲ್ಲ ಆರ್ಡರ್ ಮಾಡಬೇಡಿ ಅಂತ ಹೇಳ್ತಿಲ್ಲ. ಇವರ ಹೆಸರಲ್ಲಿ ಬೇರೆಯವರು ಮಾಡ್ಕೊಂಡಿರೋ ಫೇಕ್ ವೆಬ್ಸೈಟ್ಗಳಲ್ಲಿ ಆರ್ಡರ್ ಮಾಡಬೇಡಿ ಅಂತ ಹೇಳ್ತಿರೋದು. ಹುಷಾರಾಗಿರಿ ಸ್ನೇಹಿತರೆ. ಇನ್ನು ಸ್ನೇಹಿತರೆ, ಹುಷಾರಾಗಿರೋದು ಅಂತ ಹೇಳಿದ್ರೆ ಬರೀ ಶಾಪಿಂಗ್ನಲ್ಲಿ ಹುಷಾರಾಗಿರೋದು ಮಾತ್ರ ಅಲ್ಲ, ಫಿನಾನ್ಷಿಯಲ್ ಪ್ಲ್ಯಾನಿಂಗ್ನಲ್ಲಿ, ಫ್ಯಾಮಿಲಿಯ ರಕ್ಷಣೆಯಲ್ಲೂ ಕೂಡ ಹುಷಾರಾಗಿರಬೇಕು. ದುಡಿತಾ ಇರೋ ವ್ಯಕ್ತಿ ತನ್ನ ದುಡಿಮೆ ಬರ್ತಾ ಇದೆ, ಮನೆಯನ್ನು ಸಾಕ್ತಾ ಇದ್ದೀನಿ, ನೋಡ್ಕೊತಿದ್ದೀನಿ ಮನೆಯವ್ರನ್ನ, ಫ್ಯಾಮಿಲಿಯನ್ನು, ಸರಿ. ಆದರೆ ನನಗೇನಾದರೂ ಆದರೆ ಫ್ಯಾಮಿಲಿ ನೆಕ್ಸ್ಟ್ ಅವ್ರನ್ನ ಕೆಲಸ ಹುಡ್ಕೊಂಡು ಹೋಗ್ಬೇಕಾ? ಏನು ಮಾಡಬೇಕು ಅವರು? ನಿಮ್ಮಷ್ಟೇ ಇನ್ಕಮನ್ನು ತರಲಿಕ್ಕೆ ಅವ್ರು ಏನು ಮಾಡಬೇಕು ಅನ್ನೋ ಪ್ರಶ್ನೆ ಇದ್ದೇ ಇರುತ್ತಲ್ಲ. ಅಂಥ ದುರದೃಷ್ಟಕರ ಸನ್ನಿವೇಶ ಯಾರಿಗೂ ಬರಬಾರ್ದು. ಆದರೆ ಒಂದು ವೇಳೆ ಬಂತು ಅಂತ ಹೇಳಿದ್ರೆ ಅದಕ್ಕಿಂತ ದೊಡ್ಡ ಆಘಾತ ಯಾವುದೂ ಇರೋದಿಲ್ಲ. ಫಿನಾನ್ಷಿಯಲಿ ಕೂಡ ಪ್ರಾಬ್ಲಮ್ ಆಯಿತು ಅಂತ ಹೇಳಿದ್ರೆ ಅವರಿಗೆ. ಹಾಗಾಗಿ ಸ್ನೇಹಿತರೆ, ಪ್ರತಿಯೊಬ್ಬ ದುಡಿಯೋ ವ್ಯಕ್ತಿ ಮೊದಲು ಮಾಡಬೇಕಾಗಿರೋ ಕೆಲಸ, ಏನೇ ಶಾಪಿಂಗ್ ಮಾಡೋಕ್ಕಿಂತ ಮುಂಚೆ, ಈ ಶಾಪಿಂಗ್ ಟರ್ಮ್ ಇನ್ಶೂರೆನ್ಸ್ನ ಶಾಪಿಂಗ್. 500-600 ರೂಪಾಯಿ ತಿಂಗಳಿಗೆ ಕಟ್ಟಿದ್ರೆ 1 ಕೋಟಿವರೆಗೂ ಕೂಡ ಕವರೇಜ್ ಕೊಡೋ ಟರ್ಮ್ ಪ್ಲಾನ್ಸ್ ಇದ್ದಾವೆ. ಯಂಗ್ ಏಜ್ನಲ್ಲಿ ಜಾಯ್ನ್ ಆಗೋರಿಗೆ. ಏಜ್ ಜಾಸ್ತಿ ಆಗ್ತಾ ಆಗ್ತಾ ಪ್ರೀಮಿಯಂ ಕೂಡ ಜಾಸ್ತಿ ಆಗುತ್ತೆ.
ಜೊತೆಗೆ ಈಗ GST ಕೂಡ 0 ಆಗಿದೆ ಟರ್ಮ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಮೇಲೆ. ಹಾಗಂತ ಪ್ರೈಸ್ ಹಿಂಗೆ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. GST ಹೋಗ್ತಾ ಹೋಗ್ತಾ ಆ GST ಇನ್ಪುಟ್ ಕ್ರೆಡಿಟ್ ಅಂತ ಒಂದಷ್ಟು ಸಿಗ್ತಾ ಇತ್ತು ಇನ್ಶೂರೆನ್ಸ್ ಕಂಪನಿಗಳಿಗೆ. ನಿಮ್ಮ ಹತ್ರ ಕಲೆಕ್ಟ್ ಮಾಡಿರೋ GST ಅವ್ರಿಗೆ ಒಂಚೂರು ಪಾಲ್ ಸಿಗ್ತಾ ಇತ್ತು ಇನ್ಪುಟ್ ಕ್ರೆಡಿಟ್ ಮೂಲಕ. ಅದು 0 ಆಗಿದೆ ಈಗ ಅವರಿಗೆ. ಹಾಗಾಗಿ 18% ಎಲ್ಲ ರೈಸ್ ಮಾಡಿಲ್ಲ ಅಂದ್ರೂ 5-6% ಆದರೂ ರೈಸ್ ಮಾಡಬಹುದು, ಸ್ವಲ್ಪ ಜಂಪ್ ಆಗಬಹುದು ಪ್ರೈಸಸ್ ಅಂತ ಹೇಳಲಾಗ್ತಿದೆ ಇನ್ಶೂರೆನ್ಸ್ಗಳದ್ದು. ಹಾಗಾಗಿ ರೈಟ್ ಟೈಮ್ ನಿಮಗೆ ಲೋಯೆಸ್ಟ್ ಪ್ರೈಸ್ನಲ್ಲಿ ಟರ್ಮ್ ಇನ್ಶೂರೆನ್ಸ್ಗಳನ್ನು ಲಾಕ್ ಮಾಡ್ಕೊಳ್ಳೋಕ್ಕೆ. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟ್ನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡೋ ಮೂಲಕ ನೀವು ಬೇಸಿಕ್ ಡೀಟೇಲ್ಸನ್ನು ಹಾಕಿ ನಿಮ್ಮ ಏಜ್ಗೆ ಎಷ್ಟು ಪ್ರೀಮಿಯಂ ಬರುತ್ತೆ, ಎಷ್ಟು ಕವರೇಜ್ಗೆ, 1 ಕೋಟಿಗೆ ಎಷ್ಟು, 2 ಕೋಟಿಗೆ ಎಷ್ಟು ಅಂತೆಲ್ಲ ಚೆಕ್ ಮಾಡಿಕೊಂಡು ನೆಕ್ಸ್ಟ್ 20 ವರ್ಷಗಳ ಅವಧಿ ಕವರೇಜ್ ಬೇಕಾ, ನೆಕ್ಸ್ಟ್ 30 ವರ್ಷಗಳ ಅವಧಿಗೆ ಪ್ರೊಟೆಕ್ಷನ್ ಬೇಕಾ, ಅದೆಲ್ಲ ನೋಡ್ಕೊಂಡು ನೀವು ಬೈ ಮಾಡ್ಬೋದು. ಭಾರತದ ಎಲ್ಲ ಟಾಪ್ ಕಂಪನಿಗಳ ಇನ್ಶೂರೆನ್ಸ್ ಪ್ರೊವೈಡರ್ಗಳ ಪ್ಲಾನ್ಗಳನ್ನು ಕಂಪೇರ್ ಮಾಡಿ ಬೈ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ, ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಹಾಗೆ ಕೆಳಗಡೆ ಹೆಲ್ತ್ ಇನ್ಶೂರೆನ್ಸ್ ಲಿಂಕು ಕೂಡ ಕೊಟ್ಟಿರ್ತೀವಿ. ಯಾರು ಮಾಡಿಲ್ಲ ಅಂದರೆ ಅವರು ಹೆಲ್ತ್ ಇನ್ಶೂರೆನ್ಸ್ಗೂ ಕೂಡ ಅಪ್ಲೈ ಮಾಡಬಹುದು. ಅವಾಗ ಹಾಸ್ಪಿಟಲ್ ಬಿಲ್ನ ಭಯ ನಿಮಗೆ ಕಮ್ಮಿ ಆಗುತ್ತೆ. ಆಸಕ್ತರು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟನ್ನು ಚೆಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಸ್ನೇಹಿತರೆ, ಇನ್ನೂ ಕೆಲವರು ಫೇಕ್ ನೋಟಿಫಿಕೇಶನ್ ಮೂಲಕ ಮೋಸ ಮಾಡ್ತಾರೆ. ಅಂದರೆ ನಿಮಗೆ ಮಾತ್ರ ಆಫರ್ ಬಂದಿದೆ, ಜಸ್ಟ್ ಅರ್ಧ ಗಂಟೆ ಅಷ್ಟೇ ಅಂತ ಹೇಳಿ ಮೆಸೇಜ್ ರೂಪದಲ್ಲಿ ಒಂದು ಬ್ಯಾನರ್ ಹಾಕಿ ಒಂದು ಫೋಟೋ ಹಾಕಿ ಕಳಿಸಿರ್ತಾರೆ, ಲಿಂಕ್ ಕ್ಲಿಕ್ ಮಾಡಿ ಅಂತ ಹೇಳ್ತಾರೆ. ಇವಾಗಲೇ ಮಾಡಿ, ಅರ್ಜೆಂಟ್ ಆಫರ್ ಮುಗಿತಾ ಇದೆ, ಅಯ್ಯೋ ಹೋಯ್ತು, ಕ್ಲಿಕ್ ಮಾಡ್ರಿ, ಒತ್ತಿರಿ, ಪೇಮೆಂಟ್ ಮಾಡ್ರಿ ಅಂತ ಕೇಳ್ತಾರೆ. ಇಂಥ ಸಂದರ್ಭದಲ್ಲಿ ಹೆಚ್ಚು ಜನ ಹಣ ಕಳ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಅಲ್ಲದೆ ನಕಲಿ ಸ್ಕ್ಯಾನರ್, QR ಕೋಡ್ ಇವುಗಳ ಮೂಲಕವೂ ಮೋಸ ಮಾಡ್ಬೋದು. ಡೀಪ್ ಫೇಕ್ ಅಥವಾ ನಕಲಿ ಕಸ್ಟಮರ್ ಸಪೋರ್ಟ್ ನಂಬರನ್ನು ಕೂಡ ಬಳಕೆ ಮಾಡಿಕೊಂಡ ಉದಾಹರಣೆ ಇದೆ. ಓಕೆ, ಕಸ್ಟಮರ್ ಕೇರ್ ನಂಬರಿಗೆ ಕಾಲ್ ಮಾಡಿ ನಿಮ್ಮ ಆರ್ಡರ್ ಹೋಲ್ಡ್ ಆಗಿದೆ. ಕಾಲ್ ಮಾಡಿದಾಗ ಹೌದಾ, ಓಕೆ ನಿಮ್ಮ ಆರ್ಡರ್ ಐಡಿ ಹೇಳಿ, ಓಕೆ ನೀವು ಇಷ್ಟು ಪೇ ಮಾಡಬೇಕಾಗತ್ತೆ, ಮಾಡಿ. ನೀವು ಪೇ ಮಾಡಿ ಆಮೇಲೆ ರಿಫಂಡ್ ಆಗುತ್ತೆ ಅಂತಲೂ ಹೇಳ್ತಾರೆ. ನೀವು ನಂಬಿ ಪೇ ಮಾಡಿದ್ರು ಆಮೇಲೆ ಆ ಕಸ್ಟಮರ್ ಕೇರ್ ನಂಬರು ರಿಸೀವ್ ಮಾಡಲ್ಲ, ಅದು ಆ ವೆಬ್ಸೈಟೇ ಇರೋದಿಲ್ಲ. ಅಲ್ಲದೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲೂ ವಿಪರೀತ ಆಗ್ತಿದೆ. DM ಮಾಡಿ, ಪರ್ಸನಲ್ ಮೆಸೇಜ್ ಕಳಿಸಿ, ಅದು ತಗೊಳ್ಳಿ ಇದು ತಗೊಳ್ಳಿ ಅಂತ ಹೇಳಿ ಫೇಕ್ ಪ್ರಮೋಷನ್ ನಡೆಸಲಾಗ್ತಾ ಇದೆ. ಪೋಸ್ಟ್ಗಳು, ಆ್ಯಡ್ಗಳನ್ನು ಕೊಟ್ಟು ದಾರಿ ತಪ್ಪಿಸಲಾಗ್ತಾ ಇದೆ. ಜೊತೆಗೆ ಅಪ್ಗ್ರೇಡ್ ಆಗಿದ್ದಾರೆ, ಈಗ AI ಬಳಸ್ತಾ ಇದ್ದಾರೆ. 71%ಗೂ ಹೆಚ್ಚಿನ ವಂಚನೆಯಲ್ಲಿ AI ಟೂಲ್ಗಳನ್ನು ಬಳಸ್ಕೊಳ್ತಿದ್ದಾರೆ. ಸರ್ವೆಯೊಂದರ ಪ್ರಕಾರ 81% ಭಾರತದ ಗ್ರಾಹಕರು ಆನ್ಲೈನ್ ಸೇಲ್ಸ್ ಟೈಮ್ನಲ್ಲಿ ಅನುಮಾನಾಸ್ಪದ ಮೆಸೇಜ್ ಬರ್ತಾ ಇದ್ದಾವೆ ಅಂತ ಹೇಳ್ಕೊಂಡಿದ್ದಾರೆ. ಜೊತೆಗೆ ಇದರಲ್ಲಿ 39% ಡೀಪ್ ಫೇಕ್ ಸ್ಕ್ಯಾಮ್ಗಳೇ ಇರೋ ಉದಾಹರಣೆ ಇದೆ. ಇದು ವಂಚಕರ ಈ ಜಾಲಕ್ಕೆ ಬಲಿಯಾದವರಲ್ಲಿ ಬಹುತೇಕ ಯುವ ಜನತೆ ಇದ್ದಾರೆ. ಯಾರೋ ವಯಸ್ಸಾಗಿರೋರು, ಗೊತ್ತಿಲ್ಲ, ಈ ಹಿಂದಿನ ಕಾಲದವರು, ಅವ್ರಿಗೆ ಇದೆಲ್ಲ ಗೊತ್ತಿಲ್ಲ, ಹಂಗೇನಿಲ್ಲ, ಅವರು ಸ್ವಲ್ಪ ಸೇಫಾಗಿ ದೂರನೇ ಇರ್ತಾರೆ. ಕೆಲವರು ಮೋಸ ಹೋಗ್ತಾರೆ, ಆದರೆ ಹೆಚ್ಚಿನವರು ದೂರನೇ ಇರ್ತಾರೆ. ಆದರೆ ಈಗಿನ ಕಾಲದವರು ಸೋ ಕಾಲ್ಡ್ ಹೈಲಿ ಎಜುಕೇಟೆಡ್ ಯಂಗ್ಸ್ಟರ್ಸ್, ಬಿಸಿ ರಕ್ತದ ಯುವ ಜನತೆನೇ ತುಂಬಿಕೊಂಡಿದ್ದಾರೆ ಮೋಸ ಹೋಗ್ತಿರೋರಲ್ಲಿ. ಯಾಕಂದರೆ 18ರಿಂದ 34 ವರ್ಷದ ನಡುವಿನ ಗ್ರಾಹಕರು ಹೆಚ್ಚಿನ ಈ ರೀತಿ ಮೋಸ ಹೋಗ್ತಿದ್ದಾರೆ. ಯಾಕಂದರೆ ಇವರೇ ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇರೋದು. ಹೀಗಾಗಿ 30% ಇವರೇ ಮೋಸ ಹೋಗ್ತಿದ್ದಾರೆ. 65 ವರ್ಷ ಮೇಲ್ಪಟ್ಟವರು 5% ಜನ ಇದ್ದಾರೆ ಅಷ್ಟೇ, ಬಟ್ ಅವರು ಮೋಸ ಹೋಗ್ತಿದ್ದಾರೆ. ಎಲ್ಲ ಕಾರಣಗಳಿಂದ ಸ್ನೇಹಿತರೆ, ಮುಂಚೆ ಜಾತ್ರೆಗೆ ಹೋಗ್ಬೇಕಾದ್ರೆ ಪಿಕ್ ಪಾಕೆಟರ್ಸ್ ಹೆಂಗೆ ಬಂದು ಜೇಬ್ ಹರಿತಾ ಇದ್ರು, ಬ್ಯಾಗ್ ಕಿತ್ಕೊಂಡು ಹೋಗ್ತಾ ಇದ್ರು, ಈ ಆನ್ಲೈನ್ ಶಾಪಿಂಗ್ ಫೆಸ್ಟಿವಲ್ನಲ್ಲಿ ಇವಾಗ ಆನ್ಲೈನಲ್ಲೇ ಜೇಬಿಗೆ, ನಿಮ್ಮ ವಾಲೆಟ್ಗೆ, ನಿಮ್ಮ ಬ್ಯಾಗಿಗೆ ಬ್ಲೇಡ್ ಹಾಕ್ತಾ ಇದ್ದಾರೆ. ಫಿನಾನ್ಷಿಯಲ್ ಡೇಟಾ ಕಳ್ಳತನದ ಆತಂಕ ಕೂಡ ಈಗ ಮನೆ ಮಾಡಿದೆ. ಪರ್ಸನಲ್ ಡೇಟಾ ಕದ್ದು ಬ್ಲಾಕ್ ಮೇಲ್ ಮಾಡೋದು ಕೂಡ ನಡೀತಾ ಇದೆ. ಜೊತೆಗೆ ಇಲ್ಲೊಂದು ಗಂಭೀರ ವಿಚಾರ ಏನು ಗೊತ್ತಾ, ವಂಚನೆಗೊಳಗಾಗಿರೋ ವ್ಯಕ್ತಿ ಹಣ ಮಾತ್ರ ಕಳ್ಕೊಳ್ಳಲ್ಲ, ಮಾನಸಿಕವಾಗೂ ನೋವನ್ನು ಅನುಭವಿಸ್ತಾರೆ. ಕೆಲವರು ಈ ವಂಚನೆಗೆ ಒಳಗಾದವರಲ್ಲಿ 5ರಲ್ಲಿ ಒಬ್ಬರು ಈ ವಿಚಾರವನ್ನು ಹೇಳ್ಕೊಳ್ಳೋದೇ ಇಲ್ಲ, ಮರ್ಯಾದೆ ಹೋಗುತ್ತೆ ಅಂಥೇಳಿ. ಮುಜುಗರ ಅಥವಾ ಭಾವನಾತ್ಮಕವಾಗಿ ನೋವುಂಟಾಗೋದ್ರಿಂದ ಮುಚ್ಚಿಡ್ತಾರೆ. ಯಾರೋ ನೀನು ಬಕ್ರನೇನೋ ಅಂತ ಕೇಳಿಬಿಡ್ತಾರೆ ಅಂತ ಹೇಳಿ ಕಂಪ್ಲೇಂಟೇ ಕೊಡಕ್ಕೆ ಹೋಗಲ್ಲ. ಹೀಗಾಗಿನೇ ಸರ್ಕಾರ ಇದ್ರ ಬಗ್ಗೆ ಅಲರ್ಟ್ ಕೊಟ್ಟಿದೆ. ಕೇಂದ್ರ ಗೃಹ ಇಲಾಖೆ ಅಧೀನದಲ್ಲಿ ಬರೋ ಇಂಡಿಯನ್ ಸೈಬರ್ ಕ್ರೈಮ್ ಕೋಆರ್ಡಿನೇಷನ್ ಸೆಂಟರ್ ಸಾರ್ವಜನಿಕವಾಗಿ ಅಡ್ವೈಸರಿ ಜಾರಿ ಮಾಡಿದೆ. ಗ್ರಾಹಕರು ಬ್ಲೈಂಡ್ ಆಗಿ ಎಲ್ಲವನ್ನು ನಂಬೇಡಿ, ಟ್ರಸ್ಟೆಡ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಮಾತ್ರ ಶಾಪಿಂಗ್ ಮಾಡಿ, ಅನುಮಾನ ಬಂದರೆ ತಕ್ಷಣ ಇದ್ರ ಬಗ್ಗೆ ಕೇರ್ಫುಲ್ ಆಗಿರಿ ಅಂತ ಹೇಳಿದೆ. ಸೈಬರ್ ಕ್ರೈಮ್ ಡಿಪಾರ್ಟ್ಮೆಂಟ್ಗೆ ದೂರು ಕೊಡಿ ಅಂತ ಸರ್ಕಾರ ಹೇಳಿದೆ. ಜೊತೆಗೆ ಸ್ನೇಹಿತರೆ, ಈ ಅಧಿಕೃತ ಪ್ಲಾಟ್ಫಾರ್ಮ್ ಅಲ್ಲಿ ತಗೋಬೇಕಾದ್ರೂ ಕೂಡ ಮೋಸ ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ಉದಾಹರಣೆಗೆ ಸ್ಯಾಮ್ಸಂಗ್ ಫೋನ್ಗಳು ಈ ಸಲ ಆಫರ್ ಭಯಂಕರ ಬಂತಲ್ಲ ಅಲ್ಟ್ರಾ ಫೋನ್ಗಳಿಗೆಲ್ಲ ಅಮೆಝಾನ್ನಲ್ಲಿ. ಆದರೆ ಸ್ಯಾಮ್ಸಂಗ್ನವರು ತಮ್ಮ ಅಧಿಕೃತ ವೆಬ್ಸೈಟ್ನಲ್ಲಿ ಆಲ್ರೆಡಿ ಪಬ್ಲಿಷ್ ಮಾಡಿದ್ರು. ಒಂದು 2-3 ಸೆಲ್ಲರ್ಗಳ ಹೆಸರು ಹಾಕಿದ್ರು. ನೀವು ಅಮೆಝಾನಲ್ಲಿ ತೊಗೊಂಡ್ರು ಕೂಡ ಈ ಸೆಲ್ಲರ್ಗಳ ಹತ್ರ ತಗೊಳ್ಳಿ ಈ ಫೋನ್ಗಳನ್ನು, ಸ್ಯಾಮ್ಸಂಗ್ ಆಫರ್ಸನ್ನು. ಅಲ್ಲಿ ತಗೊಂಡ್ರೆ ಮಾತ್ರ ನಿಮಗೆ ವಾರಂಟಿಯ ಕವರ್ ಆಗುತ್ತೆ. ಅಫಿಷಿಯಲ್ ನಾವು ಗುರುತಿಸಿರೋ ಸೆಲ್ಲರ್ ಇವರು ಅಂತೇಳಿ ಸ್ಯಾಮ್ಸಂಗ್ನವರು ವೆಬ್ಸೈಟಲ್ಲಿ ಹಾಕಿಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ. 100 ಸೆಲ್ಲರ್ಸ್ ಇರ್ತಾರೆ. ಅಮೆಝಾನ್ ಒಂದು ಅಂಗಡಿ ಅಲ್ಲ, ಅದು ಮಾರ್ಕೆಟ್, ಅದು ದೊಡ್ಡ ಮಾರ್ಕೆಟ್. ಅದು ದೊಡ್ಡ ಮೈದಾನದಲ್ಲಿ 100 ಅಂಗಡಿ ಹೆಂಗೆ ಬರ್ತಾವೋ ಜಾತ್ರೆಯಲ್ಲಿ, ಹಾಗೆ ಇದೊಂದು ಮಾರ್ಕೆಟ್. ಅದು ಅಲ್ಲಿ ಒಳ್ಳೆ ಸೆಲ್ಲರ್ಸ್ ಇರ್ತಾರೆ, ಕಳ್ಳ ಸೆಲ್ಲರ್ಸು ಇರ್ತಾರೆ. ನೋಡ್ಕೋಬೇಕು ನೀವು. ಅಮೆಝಾನ್ ಅಂತಲ್ಲ, ಎಲ್ಲ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲೂ ಹೀಗಿರುತ್ತೆ. ಅವು ಆನ್ಲೈನ್ ಮಾರ್ಕೆಟ್ ಪ್ಲೇಸ್ ಅಷ್ಟೇ, ಪ್ಲಾಟ್ಫಾರ್ಮ್ಸ್ ಅಷ್ಟೇ. ಅಲ್ಲಿ ಸಾವಿರಾರು ಲಕ್ಷಾಂತರ ಸೆಲ್ಲರ್ಸ್ ಇರ್ತಾರೆ.
ನೋಡ್ಕೊಂಡು ತಗೋಬೇಕು, ಇಲ್ಲ ವಾರಂಟಿ ಸಿಗಲ್ಲ. ಸೆಕೆಂಡ್ ಹ್ಯಾಂಡನ್ನ ಪಾಲಿಶ್ ಮಾಡಿ ಕೊಟ್ಟರೆ ಗೊತ್ತಾಗಲ್ಲ ನಿಮಗೆ. ಒಳ್ಳೆ ಆಫರ್ ಇದೆ ತಗೊಂಬಿಡಕ್ಕೆ ಹೋಗ್ಬೇಡಿ. ನೀವು ಪರ್ಚೇಸ್ ಮಾಡೋಕ್ಕಿಂತ ಮುಂಚೆ ಅವುಗಳ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಚೆಕ್ ಮಾಡಿ, ಆಥರೈಸ್ಡ್ ಸೆಲ್ಲರ್ಸ್ ಯಾರು ಅಂತ ಚೆಕ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ, ಅಷ್ಟೆಲ್ಲ ತಾಳ್ಮೆ ನಿಮಗೆ ಇಲ್ಲ ಅಂತ ಹೇಳಿದ್ರೆ, ಎಲ್ಲರೂ ಸ್ಯಾಮ್ಸಂಗ್ ಅವ್ರು ಹಾಕಿದಂಗೆ ಎಲ್ಲರೂ ಹಾಕಿಲ್ಲದೆ ಇರ್ಬೋದು. ಹಾಗಾಗಿ ನೀವೇನು ಮಾಡಿ, ಯಾವುದೇ ಪ್ಲಾಟ್ಫಾರ್ಮಲ್ಲಿ ಸೆಲ್ಲರ್ನ ಹಿಸ್ಟ್ರಿ ಚೆಕ್ ಮಾಡಿ. ಎಷ್ಟು ವರ್ಷಗಳಿಂದ ಈ ಪ್ಲಾಟ್ಫಾರ್ಮ್ನಲ್ಲಿ ಅವರು ಸೆಲ್ಲರ್ ಆಗಿದ್ದಾರೆ, ಎಷ್ಟು ಲಕ್ಷ ಪ್ರಾಡಕ್ಟ್ಸನ್ನು ಸೇಲ್ ಮಾಡಿದ್ದಾರೆ. ಈಗ ಕೆಲವರೆಲ್ಲ 20 ಲಕ್ಷ 50 ಲಕ್ಷ ಎಲ್ಲ ಪ್ರಾಡಕ್ಟ್ಸ್ನ ಸೇಲ್ ಮಾಡಿರೋ ಹಿಸ್ಟ್ರಿ ಇರುತ್ತೆ. ಅಲ್ಲಿ ತೋರಿಸ್ತಾರೆ, ಅಮೆಝಾನಲ್ಲೂ ತೋರಿಸ್ತಾರೆ, ಫ್ಲಿಪ್ಕಾರ್ಟಲ್ಲೂ ತೋರಿಸ್ತಾರೆ. ಅಷ್ಟೊಂದು ಸೇಲ್ ಮಾಡಿದಾಗ ಅವರಿಗೆ ರೇಟಿಂಗ್ ಎಷ್ಟು ಬಂದಿದೆ, ಸ್ಯಾಟಿಸ್ಫ್ಯಾಕ್ಷನ್ ರೇಟಿಂಗು, ಕ್ವಾಲಿಟಿ ರೇಟಿಂಗು 85-90% ಮೇಲಿದೆಯಾ, ಹಾಗೆ ಅಲ್ಲಿ ಫುಲ್ ಫಿಲ್ಡ್ ಬೈ ಅಮೆಝಾನ್ ಅಂತ ಇದೆಯಾ, ಪ್ರೈಮ್ ಪ್ರಾಡಕ್ಟ್ ಅಂತ ಇದೆಯಾ ನೋಡ್ಕೊಳ್ಳಿ. ಟ್ಯಾಕ್ಸ್ನ ಚೆಕ್ ಮಾಡ್ಕೊಳ್ಳಿ. ಅಮೆಝಾನ್ ಅಂತಲ್ಲ, ಎಲ್ಲ ಪ್ಲಾಟ್ಫಾರ್ಮ್ಗೂ ಇದು ಅನ್ವಯ ಆಗುತ್ತೆ. ಸೆಲ್ಲರ್ನ ಚೆಕ್ ಮಾಡ್ಕೋಬೇಕು. ಕೆಲವರು ಆನ್ಲೈನ್ ಅಂತ ಹೆದರ್ಕೊಂಡು ಆನ್ಲೈನ್ ಶಾಪಿಂಗೇ ಮಾಡೋದಿಲ್ಲ. ಒಳ್ಳೊಳ್ಳೆ ಆಫರ್ ಇದ್ರೂ ಕೂಡ ಕೆಲವರು ಮಿಸ್ ಮಾಡ್ಕೊತಾರೆ. ಆಫ್ಲೈನಲ್ಲಿ ದುಬಾರಿ ಕೂಡ ತೊಗೊಂಬರ್ತಾರೆ. ಯಾಕೆ ಹೇಳಿದ್ರೆ ಆನ್ಲೈನ್ ಅಂದರೆ ಭಯ. ಸ್ವಾಮಿ, ಒಂದು ರೋಡಲ್ಲಿ ನೀವು ನಡ್ಕೊಂಡು ಹೋದಾಗ ಹೇಗೆ ಒಳ್ಳೆ ನಿಮಗೆ ಔಟ್ಲೆಟ್ಗಳು ಕಾಣಿಸ್ತವೆ, ಹಾಗೆ ಕೆಲವು ಫ್ರಾಡ್ ಅನ್ಸುವಂಥ ಅಂಗಡಿಗಳು ಕೂಡ ಏನು ಕಾಣಿಸ್ಬೋದು. ರೇಟ್ ಹೆಚ್ಚು ಕಮ್ಮಿ ಇರುತ್ತೆ. ಹಿಂಗೆ ಒಂದೇ ಸ್ಟ್ರೀಟಲ್ಲಿರೋ 10 ಅಂಗಡಿಗಳಲ್ಲಿ ಬೇರೆ ಬೇರೆ ಥರ. ಹಾಗೆ ಇದೊಂದು ಸ್ಟ್ರೀಟ್ ಅಥವಾ ಒಂದು ಮಾರ್ಕೆಟ್ ಪ್ಲೇಸ್ ಅಂದ್ಕೊಳ್ಳಿ ಆನ್ಲೈನ್. ಅಲ್ಲಿ ಎಲ್ಲ ಥರದ ಸೆಲ್ಲರ್ಸ್ ಇರ್ತಾರೆ. ನೋಡ್ಕೊಂಡು ತಗೋಬೇಕು. ಸೆಲ್ಲರ್ಸ್ನ ಫಸ್ಟ್ ಚೆಕ್ ಮಾಡೋದನ್ನು ಕಲಿಲೇಬೇಕು. ಜೊತೆಗೆ ಕಡೆದಾಗಿ ಸ್ನೇಹಿತರೆ, ನಿಮ್ಮ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಡ್ ಡೀಟೇಲ್ಸ್ನ, OTPನ, CVV ನಂಬರ್ನ, ಬ್ಯಾಂಕ್ ಯಾವ ಟ್ರಸ್ಟೆಡ್ ಕಂಪನಿ ಕೂಡ ಈ ಡೀಟೇಲನ್ನು ನಿಮ್ಮ ಹತ್ರ ಕೇಳೋಕ್ಕೆ ಅಧಿಕಾರ ಇಲ್ಲ, ಕೇಳೋದಿಲ್ಲ. ಕೇಳಿದ್ರೆ ಕೂಡಲೇ ಅದು ನೀವು ಧೈರ್ಯ ಮಾಡಿಬಿಡಿ, ಅದು ಫೇಕ್ ಅಂತ ಹೇಳಿ. ವೆರಿಫಿಕೇಷನ್ಗೂ ಕೂಡ ಫೋನ್ ಬ್ಯಾಂಕಿಂಗ್ನಲ್ಲೂ ಕೂಡ ಈ ಡೀಟೇಲ್ಸ್ ಎಲ್ಲ ಕೇಳಲ್ಲ. ಲಾಸ್ಟ್ ಫ್ಯೂ ಡಿಜಿಟ್ಸ್ ಕೇಳ್ಬೋದು ಅಷ್ಟೇ. ಕ್ರೆಡಿಟ್ ಕಾರ್ಡ್ದು, ಡೆಬಿಟ್ ಕಾರ್ಡ್ದು ಅಥವಾ ಅಕೌಂಟ್ ಡೀಟೇಲ್ಸ್, ನಿಮ್ಮ ಡೇಟ್ ಆಫ್ ಬರ್ತ್ ಕೇಳ್ಬೋದು ಅಷ್ಟೇ. ಆದರೆ OTP ಕೊಡಿ, ನಿಮ್ಮ CVV ನಂಬರ್ ಕೊಡಿ ಅಂತೆಲ್ಲ ಯಾವ ಕಾರಣಕ್ಕೂ ಕೇಳೋದಿಲ್ಲ. UPI ಪಿನ್ ಹೇಳಿ ಅಂತ ಯಾರೂ ಕೇಳೋದಿಲ್ಲ. ಜೊತೆಗೆ ಲಿಂಕ್ ಕಳಿಸಿ, ಇದಕ್ಕೆ ಪೇಮೆಂಟ್ ಮಾಡಿದ್ರೆ ವೆರಿಫೈ ಆಗುತ್ತೆ ಅಂತ ಯಾವ ಬ್ಯಾಂಕ್ನವರು ಹೇಳೋದಿಲ್ಲ. ಕೇರ್ಫುಲ್ ಆಗಿರಿ. ಜೊತೆಗೆ ಫೇಕ್ ವೆಬ್ಸೈಟ್ಗಳು, ನಿಮ್ಮ ಫೇವರೆಟ್ ಶಾಪಿಂಗ್ ಆ್ಯಪ್ ಥರನೇ ಡಿಸೈನ್ ಮಾಡಿ ಫೇಕ್ ವೆಬ್ಸೈಟ್ನ ಕ್ರಿಯೇಟ್ ಮಾಡಿರ್ತಾರೆ. ಅದು ಕರೆಕ್ಟಾಗಿ ಗಮನ ಕೊಟ್ಟು ನೋಡಿ. ಫಾಂಟ್ ಏನಾದ್ರು ಚೇಂಜ್ ಇರುತ್ತೆ, ಬ್ರ್ಯಾಂಡ್ ನೇಮ್ನಲ್ಲಿ ಎಕ್ಸ್ಟ್ರಾ ವರ್ಡ್ಸ್ ಏನಾದರೂ ಸೇರಿಸಿರ್ತಾರೆ, ಅಥವಾ ಸ್ಮಡ್ಜಸ್ ಇರೋ ಅಷ್ಟು ಕ್ಲಿಯರ್ ಇಲ್ಲಿರೋ ಇಮೇಜಸ್ ಯೂಸ್ ಆಗಿರುತ್ತೆ. ಇದನ್ನು ಸಡನ್ನಾಗಿ ನೋಡೋರಿಗೆ ಗೊತ್ತಾಗಲ್ಲ, ಆದರೆ ಗಮನ ಕೊಟ್ಟು ನೋಡಬೇಕು. ಎರಡನೇದಾಗಿ URL. ಇದು ಇಂಟರ್ನೆಟ್ನಲ್ಲಿ ವೆಬ್ ಪೇಜ್, ಇಮೇಜ್ ಅಥವಾ ಡಾಕ್ಯುಮೆಂಟ್ನ ಅಡ್ರೆಸ್ ಇದ್ದ ಹಾಗೆ. ಉದಾಹರಣೆಗೆ ಹೇಳೋದಾದರೆ, ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕು ಅಂದರೆ, ಫ್ಲಿಪ್ಕಾರ್ಟ್ ಅಂದರೆ flipkart.com ಇದು ಅಫಿಷಿಯಲ್ ಡೊಮೇನ್ ಇದು. ಆದರೆ ಫೇಕ್ ವೆಬ್ಸೈಟ್ಗಳ URLನಲ್ಲಿ ಫ್ಲಿಪ್ಕಾರ್ಟ್ .ಧಮಾಕಾ offers.com ಏನೇನೋ ಎಕ್ಸ್ಟ್ರಾ ಸೇರಿಸಿರ್ತಾರೆ. ಆವಾಗ ನೀವು ಅಲರ್ಟ್ ಆಗಿ ಇದು ಫೇಕ್ ಇರಬಹುದು ಅಂತ. ಉಳಿದಂತೆ ಸ್ನೇಹಿತರೆ, ನಿಮ್ಮ ಫೋನಲ್ಲಿ ಯಾವಾಗಲೂ ಕೂಡ ಸಾಫ್ಟ್ವೇರ್ನ ನೀವು ಅಪ್ಡೇಟ್ ಮಾಡ್ತಿರಬೇಕು. ಬಂದಿರೋ ಅಪ್ಡೇಟ್ನೆಲ್ಲ ಇನ್ಸ್ಟಾಲ್ ಮಾಡ್ತಿರಬೇಕು. ಸೆಕ್ಯೂರಿಟಿ ಅಪ್ಡೇಟ್ ಆಗಿರ್ಬೋದು, ಅಥವಾ UI ವರ್ಷನ್ನ ಅಥವಾ ಆ್ಯಂಡ್ರಾಯ್ಡ್ ವರ್ಷನ್ ಅಪ್ಡೇಟ್ ಆಗಿರ್ಬೋದು. ಬಂದಿದ್ದೆಲ್ಲ ಅಪ್ಡೇಟ್ ಮಾಡ್ತಾ ಇರಬೇಕು. ಅದನ್ನು ಹಾಗೆ ಪೆಂಡಿಂಗ್ ಇಟ್ಟು ಕ್ಯಾನ್ಸಲ್ ಕೊಟ್ಟು ನೋಟಿಫಿಕೇಶನ್ ಅಚೀವ್ ಮಾಡೋದೇನಿಲ್ಲ. ಮಾಡಿದ್ರೆ ಒಳ್ಳೆಯದು, ನಿಮ್ಮ ಫೋನ್ನ ಸೆಕ್ಯೂರಿಟಿ ಇಂಪ್ರೂವ್ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಈ ಹಿಂದಿನ ರಿಪೋರ್ಟ್ಸಲ್ಲಿ ತುಂಬ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ಜನರಲ್ ಸೇಫ್ಟಿ ಟಿಪ್ಸ್ ಏನು ಆನ್ಲೈನಲ್ಲಿ ಅಂತ. ಸದ್ಯಕ್ಕೆ ಈಗ ಶಾಪಿಂಗ್ ಫೆಸ್ಟಿವಲ್ ಇರೋ ಸಂದರ್ಭದಲ್ಲಿ ಶಾಪಿಂಗ್ ಫೆಸ್ಟಿವಲನ್ನು ಮಿಸ್ಯೂಸ್ ಮಾಡಿಕೊಂಡು ಲೂಟಿ ಮಾಡ್ತಿರೋರ ಬಗ್ಗೆ ಮಾಹಿತಿ ಕೊಡೋ ಪ್ರಯತ್ನ ಈ ವರದಿ. ಇದನ್ನು ಎಷ್ಟಾಗುತ್ತೆ ಅಷ್ಟು ಜನಕ್ಕೆ ಶೇರ್ ಮಾಡಿ ಸ್ನೇಹಿತರೆ, ಮಾಹಿತಿಯನ್ನು ತಲುಪಿಸಿ. ಹಾಗೆ ಕ್ವಿಕ್ ರಿಮೈಂಡರ್, ಟರ್ಮ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸೋಕೆ GST ಲೋ ಆಗಿರೋ ಈ ಸಂದರ್ಭದಲ್ಲಿ ಲೋಯೆಸ್ಟ್ ಪ್ರೈಸನ್ನು ಲಾಕ್ ಮಾಡ್ಕೊಳ್ಳೋಕೆ ನಿಮಗೆ ಅವಕಾಶ. ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಮಾಡಿರೋ ಕಾಮೆಂಟಲ್ಲಿ ಲಿಂಕ್ ಇದೆ. ಆಸಕ್ತರು ಮಿಸ್ ಮಾಡದೆ ಚೆಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.